ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, KS 384 ಗೆಜೆಟೆಡ್ ಪ್ರೊಫೆಷನಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಡಿಸೆಂಬರ್ 29 ನಡೆದ ಏನು ಪರೀಕ್ಷೆಗಳು ನಡೆದಿವೆ ಪ್ರಿಲಿಮ್ಸ್ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಆ ಪರೀಕ್ಷೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಗೊಂದಲ ಆಗಿದ್ದು, ಕನ್ನಡ ಮತ್ತು ಇಂಗ್ಲೀಷ್ ಭಾಷಾಂತರದಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಕಂಡು ಕ್ವಶನ್ಗೆ ಅರ್ಥ ಕೆಡುವ ರೀತಿ ಇತ್ತು. ಈ ರೀತಿ ಕ್ವಶನ್ಗಳು 30ರಿಂದ 40 ಕ್ವಶನ್ಗಳು ಈ ರೀತಿಯಾಗಿದ್ದು, ಇದಕ್ಕೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಒಮ್ಮೆ ಮರುಪರೀಕ್ಷೆ ಇತ್ತು. ಮರುಪರೀಕ್ಷೆಯಲ್ಲಿ ಕೂಡ ಇದೇ ರೀತಿ ತೊಂದರೆಗಳನ್ನು ಮಾಡಿ ಈಗ ಆಲ್ರೆಡಿ ಮುಖ್ಯ ಪ್ರಿಲಿಮ್ಸ್ ಎಕ್ಸಾಮಿನ ಮೊದಲಿಗೆ ನಡೆದಿತ್ತಲ್ಲ, ಅದರಲ್ಲೂ ಕೂಡ 50ರಿಂದ 60 ಪ್ರಶ್ನೆಗಳನ್ನ ಇದೇ ರೀತಿ KPSCದವರು ಮಾಡಿದ್ರು. ಅವಾಗ ಕೂಡ ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘ ಮತ್ತು ಸಾಕಷ್ಟು ಸ್ಪರ್ಧಾ ಅಭ್ಯರ್ಥಿಗಳು ಕೂಡಿ ಇದನ್ನು ಎಕ್ಸಾಮನ್ನು ಮರುಪರೀಕ್ಷೆ ಮಾಡಿದ್ರು. ಮತ್ತೆ ಪುನಃ ಇದೇ ರೀತಿ ಈ ಡಿಸೆಂಬರ್ 29ಕ್ಕೆ ನಡೆದ ಎಕ್ಸಾಮಲ್ಲೂ ಕೂಡ ಅದೇ ರೀತಿ KPSCದವರು ಕನ್ನಡ ಮತ್ತು ಇಂಗ್ಲೀಷ್ ಭಾಷಾಂತರದಲ್ಲಿ ಗೊಂದಲ ಉಂಟು ಮಾಡಿ ಸಾಕಷ್ಟು ಸ್ಪರ್ಧಾ ಅಭ್ಯರ್ಥಿಗಳು, ಅದರಲ್ಲಿ ನಮ್ಮ ಕನ್ನಡದಲ್ಲಿ ಎಕ್ಸಾಮನ್ನು ಬರೀತಿರೋ ಅಭ್ಯರ್ಥಿಗಳಿಗೆ ಅನ್ಯಾಯ ಕೂಡ ಆಗಿತ್ತು. ಅದಕ್ಕಾಗಿ ಸ್ಪರ್ಧಾ ಅಭ್ಯರ್ಥಿಗಳು ಯಾವ ರೀತಿ ಮಾಡಿದಪ್ಪ, KPSC ಎಕ್ಸಾಮಿನ ಗೆಜೆಟೆಡ್ ಪ್ರೊಫೆಷನಲ್ KS ಹುದ್ದೆಗಳಿಗೆ ಸಂಬಂಧಿಸಿದ ಎಕ್ಸಾಮನ್ನು ಅಟೆಂಡ್ ಮಾಡಿದಾರಲ್ಲ, ಆ ಅಭ್ಯರ್ಥಿಗಳು ಕನ್ನಡದಲ್ಲಿ ಒಂದು ಅರ್ಥ, ಇಂಗ್ಲೀಷಲ್ಲಿ ಒಂದು ಅರ್ಥ ಕೊಟ್ಟಿದ್ದ ಕಾರಣಕ್ಕಾಗಿ ಎಷ್ಟೋ ಪ್ರಶ್ನೆಗಳನ್ನು ಅಲ್ಲಿ ಸರಿಯಾಗಿ ಉತ್ತರವನ್ನು ನೀಡದೆ ಇಲ್ಲಿ ಎಕ್ಸಾಮ್ಗೆ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಪಾಸ್ ಆಗದೆ ಮುಖ್ಯ ಪರೀಕ್ಷೆ ಕೂಡ ಆಯ್ಕೆ ಆಗಿದ್ದಿಲ್ಲ. ಎಕ್ಸಾಮ್ ಬರದ ಒಂದು 2ರಿಂದ 3 ದಿನದಲ್ಲೇ ಈ KPSCಗೆ ಈ ದೂರನ್ನು ನೀಡಿದರೂ ಕೂಡ KPSCದವರು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ, ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮುಖ್ಯ ಪರೀಕ್ಷೆಗೆ ಆಯ್ಕೆಯಾದ ಅಭ್ಯರ್ಥಿಗಳದ್ದು 1:5 ಲಿಸ್ಟನ್ನು ಈಗ ಆಲ್ರೆಡಿ ಪ್ರಕಟ ಕೂಡ ಮಾಡಿದರು. ಅದಕ್ಕೆ ಸಂಬಂಧಿಸಿದಂತೆ ನಮ್ಮ ಕರ್ನಾಟಕ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘ ಆಗಿರ್ಬೋದು, ಅದೇ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು, ಕರ್ನಾಟಕದಲ್ಲಿ ಸಾಹಿತ್ಯಗಾರರನ್ನು ಇವರೆಲ್ಲ ಸೇರಿಕೊಂಡು ಏನಪ್ಪ ಅಂದರೆ ಈ KPSCದವರು ಕಟ್ ಆಫ್ ಲಿಸ್ಟನ್ನು ಬಿಡದಂತೆ ಈಗ ಸ್ಟೇನ ಕೊಟ್ಟಿದ್ದು ಅಥವಾ ತಡೆಯನ್ನು ನೀಡಿದರು. CM ಸಿದ್ದರಾಮಯ್ಯ ಸರ್ ಕೂಡ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ಕಟಾಪನ್ನು ಬಿಡಕ್ಕೆ ಹೋಗಬೇಡ್ರಿ ಅಂತ ಸ್ಟೇನ ಕೂಡ ನೀಟ್ಟಿದರು. ಅದರಂತೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಒಟ್ಟುಗೂಡಿ ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ನಿನ್ನೆ ಫೆಬ್ರವರಿ 18, 2025ರಂದು ಫ್ರೀಡಂ ಪಾರ್ಕ್, ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟವನ್ನು ಏರ್ಪಡಿಸಲಾಗಿತ್ತು. ಅದಕ್ಕೆ ಸಾಕಷ್ಟು ರೀತಿಯಲ್ಲಿ KPSC ಏನು ಸ್ಪರ್ಧಾ ಅಭ್ಯರ್ಥಿಗಳಿದ್ದಾರಲ್ಲ, ಸಾಕಷ್ಟು ರೀತಿಯಲ್ಲಿ ಮೊನ್ನೆ ತಾನೇನು ಮೊದಲಿಗೆ ನಡೆದಿತ್ತಲ್ಲ ಅಲ್ಲಿ ಸೇರಿರುವ ಅಭ್ಯರ್ಥಿಗಳಿಗೂ ಈ ಸಾರಿ ನೋಡಿದರೆ ಅಭ್ಯರ್ಥಿಗಳು ಸಾಕಷ್ಟು ರೀತಿಯಲ್ಲಿ ಹೆಚ್ಚಿನ ಅಭ್ಯರ್ಥಿಗಳು ಕೂಡ ಬಂದಿದ್ದರು. ಎಲ್ಲಿಂದನೋ ಅದು ಬಾಗಲಕೋಟೆ, ಬೀದರ್, ಅದೇ ರೀತಿ ಎಲ್ಲಿಂದಾದರೂ ಕೂಡ ಅಭ್ಯರ್ಥಿಗಳು ಇಲ್ಲಿ ನಮ್ಮ ಕರ್ನಾಟಕದ ಮೂಲೆಯಿಂದನ ಅಭ್ಯರ್ಥಿಗಳು ಟ್ರೈನ್ ಹಿಡ್ಕೊಂಡು, ಬಸ್ ಹಿಡ್ಕೊಂಡು ರಾತ್ರೋರಾತ್ರಿ ಬಂದು ಬೆಂಗಳೂರನ್ನು ತಲುಪಿ ಏನು ಹೋರಾಟ ಇತ್ತಲ್ಲ ಈ ಹೋರಾಟವನ್ನು ಯಶಸ್ವಿಯಾಗಿ ಗೊಳಿಸಿದ್ದಾರೆ. ಹೌದು ಸ್ನೇಹಿತರೆ, ಈಗ ಎಕ್ಸಾಮನ್ನು ಈ ಹೋರಾಟಕ್ಕೆ ಬಂದವರು ಯಾರು ದೊಡ್ಡ ಶ್ರೀಮಂತರ ಮಕ್ಕಳು, ಕೋಟ್ಯಾಧೀಶರ ಮಕ್ಕಳೆಲ್ಲ, ಕೇವಲ ಬಡ ಅಭ್ಯರ್ಥಿಗಳು ಬಸ್ ಹಿಡ್ಕೊಂಡು, ಟ್ರೈನ್ ಹಿಡ್ಕೊಂಡು ರಾತ್ರೋರಾತ್ರಿ ಬೆಂಗಳೂರಿಗೆ ಬಂದು ಹೋರಾಟನ ಮಾಡಿದರು. ಇದಕ್ಕೆ ಹೋರಾಟಕ್ಕೆ ಪ್ರತಿಫಲವಾಗಿ ನಮ್ಮ ಕರ್ನಾಟಕ ಸರ್ಕಾರ ಈ KPSC KS ಮರುಪರೀಕ್ಷೆಯನ್ನು ಆದರೂ ಕೂಡ ಮಾಡಬೇಕು, ಅಥವಾ ಈ ಹುದ್ದೆಗಳಿಗೆ ಸಂಬಂಧಿಸಿದ ಹೊಸ ನೋಟಿಫಿಕೇಷನ್ನ ಮಾಡಿ ಇನ್ನಷ್ಟು ಹುದ್ದೆಗಳನ್ನು ಸೇರಿಸಿ ಇದಕ್ಕೆ ಹೊಸ ರಿಕ್ವೈರ್ಮೆಂಟ್ ಆದರೂ ಕೂಡ ಮಾಡಬೇಕಂತೇಳಿ ಹೋರಾಟ ನಡೆಯುತ್ತೆ. ಅದೇ ರೀತಿ ಇದಕ್ಕೆ ಸಂಬಂಧಿಸಿ KPSC ಪ್ರತಿಯೊಂದು ಎಕ್ಸಾಮಲ್ಲಿ ಇದೇ ರೀತಿ ಮಾಡ್ತಾ ಇದೆ. ನೀವು ನೋಡಿರ್ಬೋದು, ವಿಡಿಯೋದಲ್ಲಿ ಅಕ್ರಮ ಆಗಿತ್ತು ನೋಡಿರ್ಬೋದು. ಕ್ವಶನ್ ಪೇಪರಲ್ಲಿ ಇಲ್ಲಿ ಒಂದಿಷ್ಟು ಜಿಲ್ಲೆಗಳಿಗೆ ಸಂಬಂಧಿಸಿ ರಾಯಚೂರಲ್ಲಿ, ಸಿಂಧನೂರಲ್ಲಿ ಆಗಿದ್ದು ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತೇ ಇದೆ. ಕ್ವಶನ್ ಪೇಪರು 10 ಗಂಟೆಗೆ ಬರಬೇಕಾಗಿದ್ದು 11:30ಕ್ಕೆ ಬಂದಿತ್ತು. ಅದು ವಿಡಿಯೋ ಕೂಡ ಎಲ್ಲ ರಾಜ್ಯಾದ್ಯಂತ ಹರಿದಾಡಿದ್ರು ಕೂಡ ಅದಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಕ್ರಮವನ್ನು KPSCದಾಗಲಿ ಅಥವಾ ನಮ್ಮ ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯ ಸರ್ ಆಗಲಿ ಯಾವುದೇ ರೀತಿಯ ಕ್ರಮವನ್ನು ಕೂಡ ಕೈಗೊಂಡಿಲ್ಲ. ಅದಕ್ಕೆ ಸಂಬಂಧಿಸಿದಂತೆ ಆಲ್ರೆಡಿ ಈಗ ಕೀ ಉತ್ತರವನ್ನು ಬಿಡುತ್ತೆ. ಇನ್ನೇನು ಕೆಲವೇ ದಿನದಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಕಟಾಪನ್ನು ಬಿಡ್ತಾರೆ. ಕಟಾಪ್ ಬಿಟ್ಟಂದ್ರೆ 1:1ಗೆ ಆಯ್ಕೆ ಕೂಡ, ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಕೂಡ ಆಯ್ಕೆ ಮಾಡೋ ಸಾಧ್ಯತೆ ಕೂಡ ಇದೆ. ಆ ರೀತಿ ಇದು KS ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಗಬಾರದಂತೇಳಿ ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಒಂದು ಹೋರಾಟ ನಡೆಯಿತು. ಇದಕ್ಕೆ ಸಂಬಂಧಿಸಿದಂತೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆದ ಕಾರಣಕ್ಕೆ ಸಾಕಷ್ಟು ರೀತಿಯಲ್ಲಿ ಪ್ರೆಸ್ ಮೀಡಿಯಾಗಳು ಕೂಡ ಬಂದಿದ್ದು. ಇದನ್ನು ಕಂಡ CM ಸಿದ್ದರಾಮಯ್ಯ ಸರ್ ಅವರು ಅದ್ರ ಏನಾದರೂ ಹೇಳಿದ್ರಪ್ಪ ಅಂತೇಳಿ ಅದಕ್ಕೆ ಸಂಬಂಧಿಸಿದಲ್ಲಿ ಹೇಳೋದಾದರೆ, ಸ್ನೇಹಿತರೆ, CM ಸಿದ್ದರಾಮಯ್ಯ ಸರ್ ಅವರು ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದಿಂದ ಕಾಂತ್ ಕುಮಾರ್ ಸರ್, ಅದರ ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ನಾರಾಯಣಗೌಡ ಸರ್ ಅವ್ರನ್ನ ತಮ್ಮ ಕಚೇರಿಗೆ ಕರೆಸಿಕೊಂಡು ಇದಕ್ಕೆ ಸಂಬಂಧಿಸಿದ ಇನ್ನೇನು 2 ದಿನಗಳಲ್ಲಿ ಇದಕ್ಕೆ ಅಂತಿಮ ತೀರ್ಪನ್ನು ನಾವೇ ನೀಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಭರವಸೆ ಇನ್ನು 2 ದಿನದಲ್ಲಿ ನೀಡ್ತೀವಿ ಅಂತ ಹೇಳಿದರೆ ಅದು ಎಷ್ಟರ ಮಟ್ಟಿಗೆ ನಿಜ ಆಗುತ್ತೋ ಅಥವಾ ಸುಳ್ಳಾಗುತ್ತೋ ನಾವು ಕಾಯ್ದು ಕೂಡ ನೋಡ್ಬೋದು. ಸ್ನೇಹಿತರೆ, ಇದು ಹೋರಾಟ ಎಲ್ಲ ಮುಗಿದು ಹೋಗುವಾಗ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳು ಯಾವ ರೀತಿ ಮಾತಾಡಿದ್ರೆ,
ಸರ್ಕಾರವು ನಮ್ಗೆ ಕಾಂಗ್ರೆಸ್ ಸರ್ಕಾರ ಏನಿದೆಯಲ್ಲ ಈಗ ನಮ್ಮ ರಾಜ್ಯದಲ್ಲಿ ಉಚಿತ ಬಿಟ್ಟಿ ಭಾಗ್ಯ ಅಥವಾ ಗ್ಯಾರಂಟಿಗಳನ್ನು ನೀಡಿ ನಮ್ಮ ಜನರನ್ನೇ ಯಾಮಾರಿಸಿದೆ. ಏನು KPSC ಅಭ್ಯರ್ಥಿಗಳನ್ನು ಯಾಮಾರಿಸೋದು ದೊಡ್ಡ ಮಹಾಯಣ ಅಂತ ಈ ರೀತಿ ಎಲ್ಲ ಮಾತಾಡ್ತಾ ಹೋಗಿದ್ರು. ಆದರೆ ಸ್ನೇಹಿತರೆ, ಈಗ ನಮ್ಮ ನ್ಯಾಯಾಲಯದಲ್ಲಿ ಕೂಡ ಇದಕ್ಕೆ ಸಂಬಂಧಿಸಿದ ಕೇಸ್ ಇದೆ. ಅದು ಕೂಡ ಇವತ್ತು ಅದರದ್ದು ತೀರ್ಪು ಬರಲಿದೆ. ಹೀಗಾಗಿ ನಮ್ಮ ಗೌರ್ಮೆಂಟ್ ಏನಿದೆಯಲ್ಲ ಇನ್ನು 2 ದಿನದಲ್ಲಿ ಏನಾದರೂ ಇದಕ್ಕೆ ಸಂಬಂಧಿಸಿದಂತೆ ಸರಿಯಾದ ರೀತಿಯಲ್ಲಿ ತೀರ್ಪನ್ನು ಕೊಡದೆ ಹೋದರೆ ಇದು ಒಂದು ಭ್ರಷ್ಟ ಸರ್ಕಾರ ಅಂಥೇಳಿ ನಮ್ಮ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಸ್ಪಷ್ಟನೆ ಕೂಡ ಇಲ್ಲಿ ಸಿಕ್ಕಂಗಾಗ್ತದೆ. ಯಾಕಪ್ಪ ಅಂದರೆ ಈಗ ಇದೇ ರೀತಿ ಈಗ ಕರ್ನಾಟಕದಲ್ಲಿ ಕನ್ನಡಕ್ಕೆ ಬೆಲೆ ಇಲ್ಲ ಅಂತ ಮೇಲೆ ಇನ್ನು ಉಳಿದ ಭಾಷೆದವರಿಗೆ ಅಥವಾ ಇಂಗ್ಲೀಷ್ ಭಾಷೆಗೆ ಹೆಚ್ಚಿನ ಒತ್ತನ್ನು ಕೊಟ್ರಂದ್ರೆ ನಮ್ಮ ಕರ್ನಾಟಕದಲ್ಲಿರೋ ಕನ್ನಡ ಅಭ್ಯರ್ಥಿಗಳು ಎಲ್ಲಿಗೆ ಹೋಗ್ಬೇಕು ಅಂತ ಯಾವುದೇ ರೀತಿ ಸ್ಪರ್ಧಾ ಅಭ್ಯರ್ಥಿಗಳಿಗೆ ತಿಳಿದ ಕೊನೆಯ ಮಾತಾಗಿದೆ. ಸ್ನೇಹಿತರೆ, ಇನ್ನೇನು 2 ದಿನದಲ್ಲಿ CM ಸಿದ್ದರಾಮಯ್ಯ ಸರ್ ಅವರು ಇದಕ್ಕೆ ಸಂಬಂಧಿಸಿ ಅಂತಿಮ ತೀರ್ಪನ್ನು ಕೊಡ್ತೀವಿ ಅಂತ ಹೇಳಿದ್ರೆ ಅಲ್ಲಿವರೆಗೂ ಕೂಡ ಕಾಯ್ದು ನೋಡೋಣ. ಸ್ನೇಹಿತರೆ, ನಿನ್ನೆ ನಡೆದ ಹೋರಾಟದಲ್ಲಿ ಸಾಕಷ್ಟು ರೀತಿಯಲ್ಲಿ ಹೆಚ್ಚಿನ ಅಭ್ಯರ್ಥಿಗಳು ಪಾಲ್ಗೊಂಡಿದ್ದಾರೆ. ಅದಕ್ಕಾಗಿ ಏನು ಹೋರಾಟದಲ್ಲಿ ಇದಕ್ಕೆ ಯಶಸ್ವಿ ಕೂಡ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಅಭ್ಯರ್ಥಿಗಳು ಬಂದ ಕಾರಣಕ್ಕೆ ನಮ್ಮ ಕರ್ನಾಟಕದ ಸರ್ಕಾರ ಕೂಡ ಇಲ್ಲಿ ಒಂದು ಕ್ಷಣ ನಡುಗಿ ಹೋಗಿದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.